ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಈ ವಿಡಿಯೋವನ್ನು ಒಂದು ಸಲ ನೋಡಿಬಿಡಿ, ಆಮೇಲೆ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ये तस्वीर आप साफ तौर पर देख रहे हैं, ये जुनैद हैं जो दिन भर कॉकरोच जनता पार्टी के प्रदर्शन में लोगों की खिदमत करते हैं. ಈತನ ಹೆಸರು ಜುನೇದ್, ಮೊಹಮ್ಮದ್ ಜುನೇದ್. ಈತ ಸ್ಟಾರ್ ಆಫ್ ದಿ ಇವೆಂಟ್. ಈತ ಮದುವೆ ಮನೆಯ ಬಾಣಸಿಗ. ಈತ ಜಿರಲೆ ಜಾತ್ರೆಯಲ್ಲಿ ಎಲ್ಲರಿಗೂ ಆತಿಥ್ಯವನ್ನು ನೋಡ್ಕೋತಾ ಇದ್ದಂಥ ಪ್ರಮುಖ ನೇತೃತ್ವ ವಹಿಸಿದಂಥ ವ್ಯಕ್ತಿ. ಈತನ ಕಾಲು ಒತ್ತಾ ಇದ್ದರು ಕಾಕ್ರೋಚ್ ಜನತಾ ಪಾರ್ಟಿಯ ಹುಡುಗರು. ಈತನಿಗೆ ಇನ್ನಿಲ್ಲದ ಹಾಗೆ ಬೇಡಿಕೆ ಇತ್ತು, ಏಕೆಂದರೆ ಕೇಳಿದ್ದನ್ನೆಲ್ಲ ಕೊಡ್ತಾನೆ ಅನ್ನುವಂಥ ಕಾರಣಕ್ಕೋಸ್ಕರ ಪಿಜ್ಜಾ ಕೊಡೋನು, ಬಿರಿಯಾನಿ ಕೊಡೋನು, ನೀರು ಕೇಳಿದ್ರೆ ನೀರು ಕೊಡೋನು, ಜ್ಯೂಸ್ ಕೇಳಿದ್ರೆ ಜ್ಯೂಸ್ ಕೊಡೋನು. ಅಂಥ ಜುನೇದ್ ಈಗ ಕಣ್ಣೀರು ಹಾಕುತ್ತಿದ್ದಾನೆ. ನೋಡಿ, ವಿಡಿಯೋ ಇದೆ, ಇಲ್ಲೇ ನೋಡಿಬಿಡಿ. ಯಾಕೆ ಕಣ್ಣೀರು ಹಾಕ್ತಾ ಇದ್ದಾನೆ? ಎರಡು ಕಾರಣಗಳಿದ್ದಾವೆ. ಒಂದು, ಈತ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರೊಟೆಸ್ಟ್ ಅನ್ನುವಂಥ ಹಿಂಸಾಕಾಂಡದ ರೂವಾರಿಗಳಲ್ಲಿ ಸಹಚರನಾಗಿ ಗುರುತಿಸಿಕೊಂಡಾಯ್ತ. ಈತ ತಾನೇ ಇದರ ನೇತೃತ್ವ ವಹಿಸುವ ರೀತಿಯಲ್ಲಿ ಈತನ ಓಡಾಟ, ಮದುವೆ ಮನೆಯ ಸೋದರ ಮಾವ ಆಯಿತಾ. ಅದಾದ ಮೇಲೆ ಯಾವಾಗ ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆ ಮುಗೀತೋ ಅವರೆಲ್ಲ 5 ಸ್ಟಾರ್ ಹೋಟೆಲ್ ಬುಕ್ ಮಾಡಿಕೊಂಡು ನಂಗಾನಾಚು ಮಾಡ್ತಾ ಇದ್ದರೆ ಈತ ಬೀದಿ ಪಾಲಾದ. ಸ್ವಾಭಾವಿಕವಾಗಿ ಸರ್ಕಾರ ಕೇಳುತ್ತೆ, ಆಯ್ತಪ್ಪ ಎಲ್ಲ ಮುಗೀತು, ಈಗ ಹೇಳಪ್ಪ ನಿನ್ನ ಕತೆ ಏನಂತೇಳಿ, ಎಲ್ಲಿಂದ ಬಂದಿ ನೀನು, ಮನಿ ಎಲ್ಲಿದೆ, ನಿನ್ನ ಮೊಬೈಲ್ ಅಂಗಡಿ ಎಲ್ಲಿದೆ, ನೀನು ದಿವಸ ತೊಗೊಂಡು ಬಂದೆಲ್ಲ ಊಟ ಕೊಡ್ತಿದ್ದೆಲ್ಲ ಯಾರು ಕೊಡ್ತಿದ್ರು? ಸರ್ಕಾರದ ಕೆಲಸ ಅದು. ಈಗ ಸಹಸ್ರಾರು ಜನರಿಗೆ ಈ ರೀತಿಯಾದಂಥ ಊಟೋಪಚಾರ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಯಾರು ಅಂತ ನೋಡಬೇಕಲ್ವಾ? ಇದೇನು ಕಾನೂನು ಬಾಹಿರ ಅಲ್ಲ. ದೊಡ್ಡದಾದಂಥ ಈ ರೀತಿ ಹಿಂಸಾಕಾಂಡದ ಹಿಂದೆ ಭಾಳಷ್ಟು ಶಕ್ತಿಗಳು ಕೆಲಸ ಮಾಡಿರ್ತವೆ. ಅದನ್ನು ಹುಡ್ಕೊಂಡು ಹೋಗಬೇಕಾಗಿರುವಂಥ ಪರಮ ಕರ್ತವ್ಯ ಸರ್ಕಾರದ್ದು, ಬೇಹುಗಾರಿಕೆ ಅದು. ಈತನನ್ನು ಮುಂಚೆಯಿಂದ ಟ್ರೇಸ್ ಮಾಡ್ತಾ ಇರ್ತಾರೆ. ಏನು ಈತ ಮುಗಿದ ಮೇಲೆ ಹೋಗಿ ಅವನೇನು ಹಿಡಿದದ್ದಲ್ಲ, ಮುಂಚೆ ಹೋಗಿ ಎಲ್ಲಿಂದ ಎತ್ಕೊಂಡ್ಬರ್ತಾನೆ, ಯಾರು ಕೊಡ್ತಾರೆ, ಅದ್ರ ಹಿಂದೆ ಯಾರಿದ್ದಾರೆ, ಅದರ ಪೇಮೆಂಟ್ ಎಲ್ಲಿ ಆಗುತ್ತೆ, ಝೊಮ್ಯಾಟೊ ಸ್ವಿಗ್ಗಿಗೆ ಎಲ್ಲಿಂದ ದುಡ್ಡು ಬರ್ತಾ ಇದೆ, ಅದೆಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಆಗಿದೆ. ಮೊನ್ನೆನೇ ಅದರ ಎಲ್ಲ ಮಾಹಿತಿಗಳು ಬಂದಾಗಿದೆ ಸರ್ಕಾರಕ್ಕೆ. ಈಗ ಈತನ ಎನ್ಕ್ವೈರಿ ಮಾಡಬೇಕಾಗಿತ್ತು. ಇಲ್ಲಿಂದ ಅವರು ಮೇರಟ್ಗೆ ಹೋಗ್ತಾರೆ, ಉತ್ತರ ಪ್ರದೇಶದ ಮೇರಟ್ಗೆ. ಈತನ ಭಾವ, ಈತನ ಅಕ್ಕ, ತಂಗಿ, ಈತನ ನೆಂಟ್ರಿಸ್ಟ್ ಯಾರಿದ್ದಾರೋ ಟ್ರೇಸು ಸಿಕ್ಕಿರತ್ತೆ. ಅಲ್ಲಿ ಕ್ಲೂಗಳಿಂದ ಯಾವ ಹೋಗಲ್ಲ. ಹೋಗಿ ಅಲ್ಲಿ ಎನ್ಕ್ವೈರಿ ಮಾಡ್ತಾರೆ. ಈತನನ್ನು ಕರ್ಕೊಂಡು ಹೋಗಲಾಗತ್ತೆ. ಒಂದು ಜಾಗದಲ್ಲಿ ಕೂಡಿಸಿ, ಹೇಳಪ್ಪ ನಿಂದು ಏನೇನಿದೆ ಹೇಳು, ಹೆಂಗಾಯಿತು ಏನು ಅಂತ. ಯಾವುದೇ ರೀತಿಯದಾದಂಥ ಈತನ ಮೇಲೆ ದಬಾವಣೆ ಮಾಡಿಲ್ಲ ಅಂತ ಆತನೇ ಹೇಳ್ಕೊಂಡ. ಅದಾದಮೇಲೆ ಈತ ಅಳ್ತಾ ಇದ್ದಾನೆ. ಯಾಕೆಂದರೆ ಇಷ್ಟು ಜೊತೆ ನಾ ಇಷ್ಟು ಹೋರಾಟ ಮಾಡಿದೆ, ಈಗ ನಾನು ಯಾರೂ ಮಾತಾಡಿಸ್ತಾ ಇಲ್ಲ, ನಾನು ಸಂಕಷ್ಟದಲ್ಲಿದ್ದೀನಿ, ನನ್ನ ಕುಟುಂಬದವ್ರನ್ನೆಲ್ಲ ಕಳ್ಳರ ಥರ ನೋಡ್ತಾ ಇದ್ದಾರೆ, ಆಮೇಲೆ ಅವ್ರದ್ದು ಏನೂ ಇದರಲ್ಲಿ ತಪ್ಪಿಲ್ಲ, ನಿಷ್ಪಾಪಿಗಳವರು, ಅಮಾಯಕರು, ಅವ್ರನ್ನ ಕರ್ಕೊಂಡು ಹೋಗಲಾಗ್ತಾ ಇದೆ, ನನ್ನನ್ನು ಕಣ್ಣಿಗೆ ಕಟ್ಕೊಂಡು ಹೋಗಿ ಈಗ ಅಜ್ಞಾತ ಸ್ಥಳದಲ್ಲಿ ನನ್ನ ಎನ್ಕ್ವೈರಿ ಮಾಡಿದ ಮೇಲೆ ಬಿಟ್ಟು ಕಳಿಸಿದರು. ಆದರೆ ಇಷ್ಟೆಲ್ಲ ರಾಧಾಂತದ ಆದಾಗ ನನ್ನ ಜೊತೆ ಇರಬೇಕಾದವರೇ ಇಲ್ಲ, ಏನಿದ್ರ ಅರ್ಥ ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ. ಇದು ಕೇವಲ ಅವನದೊಬ್ಬಂದೇ ಪ್ರಶ್ನೆ ಅಲ್ಲ. ಯಾರ್ಯಾರು ಅಲ್ಲಿ ಓಡಾಡಿದ್ರಲ್ಲ, ಈ ಥರ ಕೆಲಸಗಳನ್ನ ಮಾಡಿದ್ರಲ್ಲ, ಅವರೆಲ್ಲರಿಗೂ ಇದೇ ಶಾಸ್ತಿಯನ್ನು ಮಾಡುತ್ತದೆ, ಮಾಡಲೇಬೇಕು. ಸರ್ಕಾರ ಬರೆದು ಕೊಟ್ಟಿರ್ಬೋದು, ಸರ್ಕಾರ ಹೇಳ್ಬೋದು ನಾನು ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ ಅಂತ ಎಲ್ಲ ಹೇಳಿರ್ಬೋದು. ಹಾಗಂತೆ ಪೊಲೀಸ್ ಇಲಾಖೆ ತನ್ನ ಕೆಲಸವನ್ನು ಮಾಡಲಾರದೆ ಸಂಡಿಗೆ ಹಪ್ಪಳದ ಊಟ ಮಾಡಿಕೊಂಡು, ಪಾಯಸ ಊಟ ಮಾಡ್ಕೊಂಡು ಮನೇಲಿ ಮಲ್ಕೊಳ್ಳಿಕ್ಕಾಗಲ್ಲ. ಅವ್ರ ಕೆಲಸ ಅವ್ರು ಮಾಡಬೇಕು, ಅದು ಮುಂದುವರ್ಕೊಂಡು ಹೋಗ್ತಾ ಇದೆ. ಆದರೆ ರಕ್ತದ ರುಚಿ ನೋಡಿದಾರಲ್ಲ, ಅವ್ರ ಕಥೆಯನ್ನು ಹೇಳಿ. ಈಗ ಅರವಿಂದ್ ಕೇಜ್ರಿವಾಲ್ ನಿನ್ನೆ ಒಂದು ವಿಡಿಯೋ ಮಾಡಿಬಿಟ್ಟಿದ್ದಾರೆ. ಅವ್ರ ಮುಖದಲ್ಲಿ ಸಂತಸವನ್ನು ನೋಡ್ಬೇಕು ನೀವು, ಪ್ರಫುಲ್ಲತೆಯನ್ನು ನೋಡಬೇಕು, ಆಮೇಲೆ ನಿರ್ಮಲರಾದಂಥ ಅವ್ರ ಮನಸ್ಥಿತಿಯನ್ನು ನೋಡ್ಬೇಕು. ಅವ್ರಿಗೇನಾಗಿದೆ ಅಂದರೆ ದಿಲ್ಲಿಯ ಗದ್ದುಗೆಯನ್ನು ಗೆತ್ಕೊಂಡ್ಬಿಟ್ಟಿದ್ದೀನಿ ಅನ್ನುವಂಥ ಒಂದು ಭ್ರಮೆಯಲ್ಲಿ ಅವರು ತೇಲಾಡ್ತಾ ಇದ್ದಾರೆ. ಯಾವಾಗ ಕಾಲ್ ಆಫ್ ಆಯಿತು ಸ್ಟ್ರೈಕು, ಯಾವಾಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು, ಕೊಟ್ಟು 2 ನಿಮಿಷದಲ್ಲಿ ವಿಡಿಯೋ ಮಾಡಿ ಹಾಕಿದ್ರು ಈ ಅರವಿಂದ್ ಕೇಜ್ರಿವಾಲ್. ಹೇಗೆ ವಿದ್ಯಾರ್ಥಿಗಳ ಶಕ್ತಿಯ ಮುಂದೆ ಸರ್ಕಾರ ಬಗ್ಬೇಕಾಯಿತು ನೋಡಿ, ಎಂಥ ಹೋರಾಟ ಇದು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಾಯಿತು, ಎಲ್ಲ ಬೇಡಿಕೆಗಳನ್ನ ಒಪ್ಕೋಬೇಕು, ನೀವು ಇಲ್ಲದೆ ಹೋದರೆ ಹಿಂಸರಿಯಲ್ಲ ವಿದ್ಯಾರ್ಥಿಗಳು. ಯಾವ ವಿದ್ಯಾರ್ಥಿಗಳು ನನಗಂತೂ ಅರ್ಥನೇ ಆಗೋದಿಲ್ಲ. ಈಗ
ಇಥೆನಾಲ್ 20 ಇದೆಯಲ್ಲ, ಇಥೆನಾಲನ್ನು ಪೆಟ್ರೋಲ್ನಲ್ಲಿ ಮಿಶ್ರಣ ಮಾಡಿ ಕೊಡ್ತಾ ಇರೋದ್ರ ವಿರುದ್ಧ ಹೋರಾಟವನ್ನು ಶುರು ಮಾಡ್ತಾರಂತೆ. ಇದು 2ನೇ ಹೋರಾಟ ಶುರುವಾಗುತ್ತೆ. ಆಗಸ್ಟ್ 1ನೇ ತಾರೀಕು ಅರವಿಂದ್ ಕೇಜ್ರಿವಾಲ್ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಇದ್ರ ಕುರಿತು ಸಭೆಯನ್ನು ಮಾಡಿ ಮುಂದಿನ ಬೀದಿಗಿಳಿದು ಹೋರಾಟ ಮಾಡುವಂಥ ಅವರ ಹೊಸ ಅರಾಜಕತೆಯ ಟೂಲ್ ಕಿಟ್ ಏನಿದೆ ಅದನ್ನು ಬಹಿರಂಗ ಪಡಿಸ್ತಾರಂತೆ. ಇದು ನಿರೀಕ್ಷೆ ಮಾಡಿದ್ದು. ಯಾಕೆಂದರೆ ಒಂದು ಸಲ ಯಶಸ್ಸು ಸಿಕ್ಕಿದೆ, ಯಶಸ್ಸು ಸಿಕ್ಕಾದ ಮೇಲೆ ಮನುಷ್ಯ ಎಷ್ಟು ಭ್ರಮಾಧೀನ ಆಗ್ತಾನೆ ಅಂದರೆ ನಾನು ಹೇಳಿದ್ದನ್ನೆಲ್ಲ ಸರ್ಕಾರ ಕೇಳುತ್ತೆ ಅನ್ನುವಂಥ ಒಂದು ಭ್ರಮೆಗೆ ಹೋಗ್ಬಿಡ್ತಾನೆ. ಒಂದು ಯಶಸ್ಸು ಸಿಕ್ಕ ಸಂದರ್ಭದಲ್ಲಿ ಯಾವಾಗಲೂ ವ್ಯಕ್ತಿ ಸ್ವಲ್ಪ ಹೊತ್ತು ಸುಮ್ಮನೆ ಕೂತು ಸಮಾಧಾನದಿಂದ, ವಿವೇಕದಿಂದ, ವಿವೇಚನೆಯಿಂದ ಸ್ವಲ್ಪ ಮುಂದೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡಬೇಕು. ಇಲ್ಲದೆ ಸಿಕ್ಕಿರುವಂಥ ಯಶಸ್ಸನ್ನು ಇಟ್ಕೊಂಡು ಸಂತೃಪ್ತಿಯಿಂದ ಇರಬೇಕು. ಹೆಂಗೂ ಸಿಕ್ಕಿದ್ದಾರೆ ಜಡಿಯೋಣ ಅಂಥೇಳಿ ಜಡಿಲಿಕ್ಕೆ ಸರ್ಕಾರದ ವಿರುದ್ಧ ಹೋದರೆ 3rd ಡಿಗ್ರಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಯಾರೂ ಹಿಂಸರಿಯೋದಿಲ್ಲ. ಅದು ಅಮಿತ್ ಶಾ ಅವರು ಏನು ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ನೋಡಿ, ಭಾಳ ವಿಚಿತ್ರವಾದಂಥ ಬೆಳವಣಿಗೆಗಳು ಈ ಸಲ. ಅದು ನಮ್ಮಲ್ಲಿ ಒಂದು ಸಮಸ್ಯೆ ಇದೆ ಸರ್. ನೀವೇನೇ ಹೇಳಿ ಇದನ್ನು ಒಪ್ಕೋತಿರೋ ಇಲ್ಲೋ ಗೊತ್ತಿಲ್ಲ. ನಾನು ಮಾಡಿರೋ ವಿಡಿಯೋ ಬಗ್ಗೆ ಭಾಳಷ್ಟು ಜನ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದಾರೆ. ನನಗೆ ಅದ್ರ ಬಗ್ಗೆ ಸಂತೋಷ ಇದೆ. ಟೀಕೆಗಳನ್ನು ಸ್ವೀಕಾರ ಮಾಡಲೇಬೇಕು ನಾವು. ನರೇಂದ್ರ ಮೋದಿಯವ್ರ ಬಗ್ಗೆ ನೀವು ಈ ರೀತಿ ಎಲ್ಲ ಮಾತಾಡಬಾರ್ದು. ನರೇಂದ್ರ ಮೋದಿಯವ್ರನ್ನ ನೀವು ಎಷ್ಟು ಪ್ರೀತಿಸ್ತಿರೋ, ನೀವೆಷ್ಟು ಆರಾಧಿಸ್ತಿರೋ, ನೀವೆಷ್ಟು ನಂಬಿದ್ದೀರೋ ಅದರ 1000 ಪಟ್ಟು ಹೆಚ್ಚು ನಂಬಿದ್ದಕ್ಕೆ ನಾನು ಇಲ್ಲಿ ಕೂತ್ಕೊಂಡು ನನ್ನ ಕುಟುಂಬಕ್ಕಿಂತ ಹೆಚ್ಚಾಗಿ ಈ ಕೆಲಸಕ್ಕೆ ತೊಡಗಿಸ್ಕೊಂಡಿರ್ತೀನಿ ನಾನು. ಹಾಗಂತ ಮುಲಾಯಂ ಸಿಂಗ್ ಯಾದವ್ಗೆ ಪದ್ಮಭೂಷಣ ಕೊಟ್ಟದ್ದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯನಾ? ಅಥವಾ ಈತನಿಗೆ ಕೂಡಿಸಿ ರಾಜಾತಿಥ್ಯದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ತಿಂಗಳಗಟ್ಟಲೆ ಬಿಟ್ಟದ್ದು ಸ್ಟ್ರಾಟಜಿ ಅಂತ ನಾ ಕರಿಲ್ಲ. ಹಾಗೆಲ್ಲ ಮಾಡಲಿಕ್ಕಾಗಲ್ಲ. ಅರಾಜಕತೆ ಸೃಷ್ಟಿಯಾದ ಸಂದರ್ಭದಲ್ಲಿ ಒಬ್ಬ ಮನುಷ್ಯ, ಒಬ್ಬ ರಾಜಕಾರಣಿ, ನರೇಂದ್ರ ಮೋದಿಯವರಿಗೆ ಅವ್ರದ್ದೇ ಆದಂಥ ಲಿಮಿಟೇಷನ್ಸ್ ಇರುತ್ತೆ. ರಾಜಕೀಯ ಅಜೆಂಡಾಗಳಿರ್ತವೆ, ಸಂಸತ್ ಅಧಿವೇಶನ ಇರುತ್ತೆ, ಅಲ್ಲಿ ಪಾಸ್ ಆಗಬೇಕಾದ ಬಿಲ್ಗಳಿರ್ತವೆ. ದೇಶಕ್ಕಾಗಿ ಅದೆಲ್ಲ ಕೆಲಸ. ಅದನ್ನು ಸಾಧನೆ ಮಾಡ್ಕೊಳ್ಳಿಕ್ಕೋಸ್ಕರ ಎಲ್ಲೋ ತ್ಯಾಗ ಮಾಡಿರ್ತಾರೆ. ಅದ್ರ ಬಗ್ಗೆನೂ ನಾವು ಮಾತಾಡಬೇಕಾಗತ್ತೆ. ಮಾತಾಡಬೇಡಿ ಅಂತ ನನಗೆ ನೀವು ಹೇಳಲಿಕ್ಕಾಗಲ್ಲ. ನಾನು ಮಾತಾಡೋನೇ. ಯಾಕೆಂದರೆ ನಾನು ಅಂಧಭಕ್ತನಲ್ಲ, ನಾನು ಭಕ್ತ. ದೇವ್ರು ನಾವು ಪೂಜೆ ಮಾಡ್ತೀವಿ. ದೇವ್ರು ಅಂಧಭಕ್ತ ಅಂತ ಕರೀತಾರ ನಮಗೆ, ದೇವ್ರನ್ನ ಪೂಜೆ ಮಾಡಿದವ್ರಿಗೆ? ಇಲ್ಲ. ಅದು ಸಮರ್ಪಣಾ ಮನೋಭಾವ ಮತ್ತು ಒಂದು ನಂಬಿಕೆ, ನನ್ನ ಮತ್ತು ದೇವರ ಮಧ್ಯೆ ಇರುವಂಥ ಅನುಸಂಧಾನ. ಅದನ್ನು ಅಂಧಭಕ್ತಿ ಅನ್ನೋಕ್ಕಾಗಲ್ಲ. ಯಾವಾಗ ಮಾಡಿದ್ದೆಲ್ಲವನ್ನು ನೀನು ಹೊಗಳು ಅಂತ ನೀವು ನಿರೀಕ್ಷೆ ಮಾಡಿದರೆ ಅದು ತಪ್ಪಾಗತ್ತೆ. ಏನಾಗತ್ತೆ ನೋಡಿ ಹೇಳ್ತೇನೆ ನಾನು. ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನೀವು ಹೊರಗಡೆ ನಿಂತು ಇಶ್ಯೂಗಳನ್ನು ನೋಡಬೇಕು. ನರೇಂದ್ರ ಮೋದಿ ಯಾವತ್ತಾದರೂ ಇನ್ಸ್ಟಾಗ್ರಾಮಿಗೆ ಬಂದು ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡು ಮಾತಾಡಿದ್ದನ್ನು ಈ 12 ವರ್ಷಗಳಲ್ಲಿ ಯಾವತ್ತಾರ ನೋಡಿದ್ರಾ? ಇಲ್ಲ, ನೋಡಿಲ್ಲ. ಯಾಕೆ ಮಾತಾಡಿದರು? ಅವ್ರಿಗೆ ಗೊತ್ತಾಯಿತು ಏನಂತ, ಈ ದೇಶದ ಜನ್ಜಿ ಅನ್ನೋದೊಂದು ಹೊಸ ಪೀಳಿಗೆ ಏನು ಬಂದಿದೆ, ಅದಕ್ಕೆ ಅಡ್ರೆಸ್ ಮಾಡುವ ವಿಧಾನ ಬೇರೆ ಇದೆ. ಚೈನೀಸ್ಗಳಿಗೆ ಚೈನಾ ಭಾಷೆಯಲ್ಲಿ ಮಾತಾಡಬೇಕು, ಜಾಪನೀಸ್ಗಳಿಗೆ ಜಪಾನ್ ಭಾಷೆಯಲ್ಲಿ ಮಾತಾಡಬೇಕು. ಜಪಾನವ್ರಿಗೆ ಚೈನೀಸ್ ಭಾಷೆಯಲ್ಲಿ ಮಾತಾಡಿದ್ರೆ ಅರ್ಥ ಆಗಲ್ಲ, ಚೈನೀಸ್ಗೆ ಜಪಾನ್ ಭಾಷೆಯಲ್ಲಿ ಮಾತಾಡಿದರೆ ಅರ್ಥ ಆಗಲ್ಲ. ಒಂದನೇದು. ಎರಡನೇದು, ಅವರದೇ ಶೈಲಿಯಲ್ಲಿ ನಾವು ಅವ್ರಿಗೆ ಕಮ್ಯುನಿಕೇಟ್ ಮಾಡಬೇಕು. ಉದಾಹರಣೆಗೆ ಹೇಳ್ತೇನೆ, ಈಗಿರುವಂಥ ಜನ್ಜಿ ಅನ್ನುವಂಥ ಪೀಳಿಗೆ ಇದೆಯಲ್ಲ, ಇದು ಹೆಚ್ಚು ಮಾತಾಡಲ್ಲ. ಇದು ಕೈಯಲ್ಲಿ ಗ್ಯಾಡ್ಜೆಟ್ ಹಿಡ್ಕೊಂಡು ಬಂದಿರುವಂಥ ಮಗು ಇರುವಾಗಲೇ ಗ್ಯಾಡ್ಜೆಟ್ ಹಿಡ್ಕೊಳ್ಳಿ ಶುರುವಾದಂಥ ಕಾಲಘಟ್ಟದಲ್ಲಿ ಬೆಳೆದಂಥ ಮಕ್ಕಳು ಇವರು. ಇವ್ರಿಗೆ ನಮ್ಮ ದೇಶದ ಎಕಾನಮಿ 4th ಇದರಲ್ಲಿದೆ, 4ನೇ ಅತಿ ದೊಡ್ಡ ಎಕಾನಮಿ. ನಾವು ಯುದ್ಧವನ್ನು ತುಂಬ ಚೆನ್ನಾಗಿ ಗೆಲ್ಲಬಲ್ಲೆವು. ನಮ್ಮ ಇನ್ಫ್ಲೇಷನ್ ರೇಟ್ ಹಂಗಾಗಿದೆ. ಜಗತ್ತೆಲ್ಲ ಯುದ್ಧದಲ್ಲಿ ನಿರತರಾದ ಸಂದರ್ಭದಲ್ಲಿ ನಾವು ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿಲ್ಲ. ಇದ್ಯಾವುದೂ ಅವ್ರಿಗೆ ಅರ್ಥ ಆಗೋದಿಲ್ಲ. ಅವರಿಗೆ ಇನ್ಸ್ಟಂಟ್ ಬದುಕನ್ನು ನೋಡಿದಂಥ ಜನ. ಅಪ್ಪ ಅಮ್ಮ ಎದುರುಗಡೆ ಬೈತಿರ್ತಾರೆ, ಮಕ್ಕಳು ಉತ್ತರನೇ ಕೊಡಲ್ಲ. ಕೈಯಲ್ಲಿ 20 ಜನರಿಗೆ ಮೆಸೇಜ್ ಮಾಡ್ತಾ ಇರ್ತಾರೆ, ಬ್ರೋ ನಮ್ಮಪ್ಪ ತಲೆ ಕೆಟ್ಟಿದೆ, ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾನೆ, ಅವ್ನಿಗೆ ಅರ್ಥ ಆಗಲ್ಲ ಅಂತ ಮೆಸೇಜ್ ಮಾಡ್ತಿರ್ತಾರೆ. ಅದು 20 ಜನ ಫ್ರೆಂಡ್ಸ್ಗೆ ಹೋಗ್ತಾ ಇರುತ್ತೆ. ಅಪ್ಪ ಅಲ್ಲಿ ಬಾಯಿ ಬಡ್ಕೋತಾ ಇರ್ತಾನೆ. ಬೆಳಗ್ಗೆ ಎದ್ದು ಓದು ಅಂತ ಅಪ್ಪನ ಕಾಲಘಟ್ಟದಲ್ಲಿ ಜೀವನವನ್ನು ಹೇಳ್ತಾನೆ. ಏನಂತ? ಬೆಳಗ್ಗೆ 5 ಗಂಟೆಗೆ ಹೇಳು, ಎದ್ದು ಓದು, ಅದಾದ ಮೇಲೆ ಸ್ನಾನ ಮಾಡಿ ಎಲ್ಲ ರೆಡಿಯಾಗಿ ತಿಂಡಿ ತಿಂದು ಹೋಗು. ಇಲ್ಲ, ಅವನು ಹೇಳಲ್ಲ. ಅವನು ರಾತ್ರಿ 3 ಗಂಟೆವರೆಗೂ ಓದಿ 3 ಗಂಟೆಗೆ ಮಲ್ಕೊಂಡು ಬೆಳಗ್ಗೆ 11 ಗಂಟೆಗೆ ಹೇಳುವಂಥ ಜಂಜಿ ಇದು. ನಾವು ಅವರ ಶೂ ಒಳಗಡೆ ಪಾದರಕ್ಷೆಯೊಳಗೆ ಕಾಲು ಹಾಕ್ಕೊಂಡು ಬದುಕನ್ನು ನೋಡದೆ ಹೋದರೆ ಮುಂದಿನ 2029 ಚುನಾವಣೆಯಲ್ಲಿ ನಿರ್ಣಾಯಕವಾದ ಮತಗಳವು. ಹಾಗಂತೇಳಿ ಇಲ್ಲಿ ಬಂದಿದ್ರಲ್ಲ, ಎಲ್ಲಿ? ಜಂತರ್ ಮಂತರ್ನಲ್ಲಿ. ಅವ್ರು ಜಂಜಿ ಅಂತ ತಿಳ್ಕೊಬೇಡಿ. ಆ ಜಂಜಿ ಅಲ್ಲ, ಅದು ಜಂಜಿಯ ವೇಷದಲ್ಲಿ ಬಂದಿರುವಂಥ ಅರಾಜಕ ಶಕ್ತಿಗಳವು.
ಝೋಪಡಪಟ್ಟಿ, ದಿಲ್ಲಿ ಸುತ್ತಮುತ್ತಲು ಇರುವಂಥ ಝೋಪಡಪಟ್ಟಿಯಿಂದ ಬಸ್ಗಳಲ್ಲಿ ತುಂಬ್ಕೊಂಬಂದು ಒಂದು ದಿವಸ ರುಚಿ ಹಚ್ಚಿದ್ರು. ಫಸ್ಟ್ ಡೇ ಒಂದು ಸಲ ತೋರಿಸಿದ್ರು ಅವ್ರಿಗೆ, ನೋಡಪ್ಪ ಇಲ್ಲೆಲ್ಲ ಉಚಿತವಾಗಿ ಸಿಗುತ್ತೆ, ಚೆನ್ನಾಗಿರೋ ಹುಡುಗಿಯರೆಲ್ಲ ಓಡಾಡ್ತಾ ಇರ್ತಾರೆ, ನೀವು ಯಾರ ಜೊತೆ ಮಾತಾಡ್ಬೋದು, ಎಲ್ಲರ ಜೊತೆ ಸೆಲ್ಫಿ ತೆಗೆಸ್ಕೋಬೋದು, ತಮಾಷೆ ಮಾಡ್ಬೋದು, ಮೊಬೈಲ್ ನಂಬರ್ ತೊಗೋಬೋದು, ಅವು ಹಾಗೆ ಇದ್ದಾವೆ, ನೀವು ಹಾಗೆ ಇರ್ತೀರಿ, ಮಜಾ ಮಾಡಿ ಅಂತೇಳಿ ಬಸ್ತಿ ಅಂತ ಕರೀತಾರೆ. ದಿಲ್ಲಿ ಒಳಗಡೆ ಬಾಹರ್ಕಿ ಬಸ್ತಿ ಅಂದರೆ ಊರು ಹೊರಗಡೆ ಇರುವಂಥ ಸಣ್ಣ ಸ್ಲಮ್ ಏರಿಯಾಗಳು, ಆಮೇಲೆ ಸಣ್ಣ ಸೆಟ್ಲ್ಮೆಂಟ್ಗಳೇ ಇರ್ತವೆ. ಕೂಲಿ ಪಾಲಿ ಮಾಡಿಕೊಡ್ತಾರೆ. ಬಟ್ ಇವತ್ತು ಎಲ್ಲರೂ ಕೂಡ ಒಳ್ಳೆ ಬಟ್ಟೆಗಳನ್ನ ಹಾಕೋತಾರೆ. ನೆನ್ಪಿಟ್ಕೊಳ್ಳಿ, ಮುಂಚಿನ ಕಾಲದಂಗೆ ಹರ ಕಾಲರ್ ಶರ್ಟ್ ಹಾಕೊಳ್ಳೋರು ನಿಮ್ಗೆ ಎಲ್ಲೂ ಸಿಗೋದೇ ಇಲ್ಲ. ಎಲ್ಲರಿಗೂ ಅತಿ ಕಡಿಮೆ ದುಡ್ಡಿನಲ್ಲಿ ಬಟ್ಟೆ ಲಭ್ಯ ಆಗ್ತದೆ. 100-150 ರೂಪಾಯಿ ಒಳ್ಳೆ ಶರ್ಟು ಸ್ಟ್ರೀಟ್ನಲ್ಲಿ ಸಿಗ್ತವೆ. ಆ ಕಾಲಘಟ್ಟದಲ್ಲಿ ಇದ್ದೀವಿ ನಾವು. ಚೆನ್ನಾಗಿ ರೆಡಿಯಾಗಿ ಬರ್ತಾರೆ, ಇಲ್ಲಿ ಬಂದು ಆಮೇಲೆ ದಿವಸ ನಿಮ್ಗೆ ಪಿಜ್ಜಾ ಸಿಗುತ್ತೆ, ಸ್ವೀಟ್ ಸಿಗುತ್ತೆ, ಕೇಳಿದ್ದೆಲ್ಲ ಸಿಗುತ್ತೆ, ಡ್ಯಾನ್ಸ್ ನಡೀತಾ ಇರ್ತದೆ, ಹಾಡು ನಡೀತದೆ, ದೇಶವನ್ನು ಬೈಬೋದು, ವ್ಯವಸ್ಥೆಯನ್ನು ಬೈಬೋದು. ಇಷ್ಟೆಲ್ಲ ಸವಲತ್ತಿದ್ದಾಗ ಬರ್ತಾರೆ. ಅವ್ರ ಜನಜಿ ಅಲ್ಲ, ನಾ ಹೇಳ್ತಾ ಇರೋದು ಜನಜಿ ಅಂತ ನಿಜವಾಗಿ ಯಾರು ಈ ದೇಶದಲ್ಲಿ, ನಾನು ಹೇಳ್ತಾ ಇದ್ದೀನಿ, ಈ ಮನಸ್ಥಿತಿಯ ಈಗಿನ ಕಾಲಘಟ್ಟದ ನಮ್ಮ ಈ ದೇಶದ ಗಡಿಯಲ್ಲಿ ನಡೆಯುವ ಯುದ್ಧದ ಬಗ್ಗೆ ಕಲ್ಪನೆ ಇರಲಾರ್ದ, ಈ ದೇಶದ ರಾಜಕೀಯ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಿರಲಾರ್ದ, ಮೇಲ್ಮನೆ ಕೆಳಮನೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳಲಾರದ, ತಮ್ಮ ದೇಹದ ಇದರು ಮತ್ತು ರೀಲ್ಗಳ ಬಗ್ಗೆ ಆಲೋಚನೆ ಮಾಡುವ, ಪ್ರತಿ ಕ್ಷಣದಲ್ಲಿಯೂ ಸೋಷಿಯಲ್ ಮೀಡಿಯಾದಲ್ಲಿ ನಿರತರಾಗಿರುವ, ಎಲ್ಲ ಪುಸ್ತಕಗಳನ್ನು ತಮ್ಮ ಕಿಂಡಲ್ನಲ್ಲೇ ಓದುವಂಥ, ತಮ್ಮದೇ ಆದಂಥ ಹೈಬರ್ನೇಷನ್ನಲ್ಲಿ ಸುತ್ತಾಡುವಂಥ ಇವತ್ತಿನ ಕಾಲಘಟ್ಟದ ಹುಡುಗರಿದಾರಲ್ಲ, ಅವರನ್ನು ಅಡ್ರೆಸ್ ಮಾಡದೆ ಹೋದರೆ ರಾಹುಲ್ ಗಾಂಧಿ ಈ ದೇಶದ ಪ್ರಧಾನಮಂತ್ರಿ ಆಗ್ತಾನೆ. ಅರವಿಂದ್ ಕೇಜ್ರಿವಾಲ್ ಮತ್ತೊಂದು ಸಲ ವಿಜೃಂಭಿಸ್ತಾರೆ. ನೆನಪಿಟ್ಕೊಳ್ಳಿ, ಇದು ಅನುಮಾನ ಇಟ್ಕೋಬೇಡಿ, ಏನು ಹಿಂಗೆ ಹೇಳಿದರು ಅಂತ ಯಾವತ್ತೂ ಅನ್ಕೋಬೇಡಿ. ರಾಹುಲ್ ಗಾಂಧಿ ಒಳ್ಳೆ ಪ್ರಧಾನಿ ಆಗಬಹುದು ಅಂತ 1 ಲಕ್ಷ ಯುವಕರ ಕಡೆ, ಯುವತಿಯರ ಕಡೆ ನಾನು ನಿಮ್ಗೆ ಅದೇ ಜಂತರ್ ಮಂತರಲ್ಲಿ ಹೇಳಿಸ್ತೇನೆ. ಆತನ IQ ಏನು, ಆತನ EQ ಏನು, ಆತನ ಅನುಭವವೇನು, ಆತನ ದೇಶದ ಬಗ್ಗೆ ಇರುವ ಬದ್ಧತೆ ಏನು, ಆತ ಹಿಂದೆ ಮಾಡಿದಂಥ ಸುಳ್ಳು ಆರೋಪಗಳೇನು, ದೇಶವನ್ನು ಹೇಗೆ ಆತ ಅಭದ್ರಗೊಳಿಸುವ ಪ್ರಯತ್ನ ಮಾಡಿದ್ದಾನೆ, ಹೇಗೆ ಚೈನಾದ ಜೊತೆ ರಾಜೀವ್ ಗಾಂಧಿ ಫೌಂಡೇಶನ್ ಜೊತೆ MOU ಮಾಡ್ಕೊಂಡು, ಇದು ಯಾವುದು ಅವ್ರಿಗೆ ಅರ್ಥ ಆಗಲ್ಲ. ಈಗ ಒಂದು ಡೆವಲಪ್ಮೆಂಟ್ ಆಗಿದೆ, ಏನಪ್ಪ ಅಂದರೆ ರಾಹುಲ್ ಗಾಂಧಿ ಈ ದೇಶದ ಯುವ ಪೀಳಿಗೆಯನ್ನು ಅಡ್ರೆಸ್ ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ಅವು ಎಲ್ಲ ಟ್ರೈ ಮಾಡಾಯಿತು. ರಾಹುಲ್ ಗಾಂಧಿ ಪ್ರಯತ್ನ ಮಾಡಲಾರ್ದಂಥದ್ದು ಯಾವುದೂ ಇಲ್ವೇ ಇಲ್ಲ. ಕಳ್ಳನಲ್ಲದ ನರೇಂದ್ರ ಮೋದಿಯನ್ನು ಕಳ್ಳ ಅಂತ ಹೇಳಿ ಆಯಿತು. ಸಾವಿನ ವ್ಯಾಪಾರಿ ಅಲ್ಲದೇ ಇರುವಂಥ ನರೇಂದ್ರ ಮೋದಿಯನ್ನು ದೊಡ್ಡ ವಿಧ್ವಂಸಕ, ಸಾವಿನ ವ್ಯಾಪಾರಿ ಅಂತ ಗುಜರಾತ್ ರೈಟ್ಸಲ್ಲಿ ಹೇಳಾಯಿತು. ಚೌಕಿದಾರ್ ಚೋರ್ ಹೈ ಅಂದಾಯಿತು. ನೀನು EVM ಹ್ಯಾಕ್ ಮಾಡ್ತೀಯ ಅಂತ ಹೇಳಾಯಿತು. ಅದಾದ ಮೇಲೆ ಪೆಗಸಿಸ್ ಅಂತ ಹೇಳಾಯಿತು. ಅದು ಯಾವುದೂ ಕೂಡ ಈ ದೇಶದ ಜನರಿಗೆ ವಿಶ್ವಾಸಾರ್ಹ. ಇಟ್ ಈಸ್ ಕ್ವಶನ್ ಆಫ್ ಟ್ರಸ್ಟ್ ವರ್ದಿನೆಸ್, ವಿಶ್ವಾಸಾರ್ಹತೆ. ಆ ವಿಶ್ವಾಸಾರ್ಹತೆ ರಾಹುಲ್ ಗಾಂಧಿ ಬಗ್ಗೆ ಈ ಮಧ್ಯಮ ವರ್ಗೀಯರು, ನಾವೇನದು X ಅಂತ ಕರೀತಾರೆ ನಮಗೆ, ಅವ್ರಿಗೆ ಆತನ ಮೇಲೆ ನಂಬಿಕೆ ಇಲ್ಲ. ಯಾಕಂದರೆ ಆತ ಆಡಿರೋ ಆಟಗಳನ್ನು ನಾವು 2004ರಿಂದ ನೋಡ್ಕೊಂಡು ಬಂದಿರೋದು. ಆದರೆ ಈಗ ಬಂದಿರೋ ಪೀಳಿಗೆ ಇದೆಯಲ್ಲ, ಇದು ಮುಂದೆ ಬರುತ್ತೆ. ಈಗಿದು ಇವ್ರಿಗೆ ಈತ ಅಡ್ರೆಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಒಂದು ಮುದ್ದತ್ತು ಸಿಕ್ಕಿದೆ ಈಗ ಅವನಿಗೆ. ಫಸ್ಟ್ಗೆ ಪೇಪರ್ ಲೀಕ್ ಶುರುವಾಯಿತು. ಕಾಂಗ್ರೆಸ್ಸಿಂದ ಪ್ರತಿಭಟನೆ. ಒಂದು ನೆನಪಿಟ್ಕೊಳ್ಳಿ, ಪಕ್ಷದ ಹೆಸರು ಹೇಳಿ ಹೋರಾಟ ಮಾಡಿದರೆ ಬೇಗ ಜನ ಒಲಿಯಲ್ಲ. ಏಕೆಂದರೆ ಇವರು ಯಾವುದೋ ಅಜೆಂಡಾಗೋಸ್ಕರ ಬಂದಿದ್ದಾರೆ ಅಂತಾರೆ. ಇದನ್ನೇ ಅರವಿಂದ್ ಕೇಜ್ರಿವಾಲ್ ಎನ್ಕ್ಯಾಶ್ ಮಾಡಿದ್ದು. 15 ದಿವಸ ಎಲ್ಲಿಯೂ ಕಾಣಿಸಲಾರದೆ ಕದ್ದು ಕೂತ್ಕೊಂಡು 17ನೇ ದಿವಸ ಫಸ್ಟ್ ಅತಿಶಿ ಮರ್ಲೆ ನಾನು ಕಳಿಸಿ, ಅದಾದಮೇಲೆ ತಾನು ಎಂಟ್ರಿ ಕೊಟ್ಟು, ಅದಾದಮೇಲೆ ಮನೀಶ್ ಸಿಸೋಡಿಯಾಗಿ ಬರಲಿಕ್ಕೆ ಹೇಳಿ, ಈ ರೀತಿಯಾದ ಸ್ಕೆಚ್ ಹಾಕ್ತಾರೆ. ಈಗ ಇಥೆನಾಲ್ ಪೆಟ್ರೋಲ್ ಎಲ್ಲ ಬೈಕ್ ರೈಡರ್ಸು ಯೋಚನೆ ಮಾಡ್ಬೋದಾದಂಥ ವಿಚಾರ. ಯಾಕೆಂದರೆ ಇದಕ್ಕೆ ಏಜ್ ಗ್ರೂಪು ಇಲ್ಲ, ಏನಿಲ್ಲ, ಯೂತ್ಸ್ ಅಂತೂ ತುಂಬ ಜಾಸ್ತಿ. ಆಮೇಲೆ ಯಾರು ರಿಸರ್ಚ್ ಮಾಡಿ ಹೋಗಿ ನೋಡಲ್ಲ. ಅವ್ರಿಗೆ ನಾಲೆಡ್ಜ್ ಬೇರೆ, ಇನ್ಫಾರ್ಮೇಷನ್ ಬೇರೆ, ಡಾಟಾ ಬೇರೆ, ವಿಸ್ಡಮ್ ಬೇರೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಅವರ ಜೀವನ ಶೈಲಿ ಹೇಗಿದೆ ಅದಕ್ಕೆ ಅನುಗುಣವಾಗಿ ಅವರು ಆಲೋಚನೆ ಮಾಡ್ತಾರೆ. ಯಾವನೋ ಒಬ್ಬ ಇವ್ರನ್ನ ದಿಕ್ಕು ತಪ್ಪಿಸೋದು ಭಾಳ ಸುಲಭ ಇದೆ. ಅನುಭವ ಇರಲಾರ್ದವ್ರಿಗೆ ಮಕ್ಮಲ್ ಟೋಪಿ ಹಾಕೋದು ಭಾಳ ಸುಲಭ. ಆ ಕೆಲಸವನ್ನು ಅತ್ಯಂತ ಯಶಸ್ವಿಯಾಗಿ ಈ ದೇಶದ ರಾಜಕಾರಣಿಗಳಾದವ್ರಿಗೆ ಬಿಡಲಾರದ ಹಾಗೆ ನೋಡ್ಕೋಬೇಕು. ಆ ಜವಾಬ್ದಾರಿ ನಿಮ್ಮ ಮೇಲಿದೆ. ಈ ದೇಶವನ್ನು ಕೇವಲ ನರೇಂದ್ರ ಮೋದಿ ನಡೆಸಲಿ, ನರೇಂದ್ರ ಮೋದಿ ಸರಿ ಮಾಡಲಿ, ಅಮಿತ್ ಶಾ ಏನು ಮಾಡ್ತಾಯಿದ್ದಾರೆ, ನರೇಂದ್ರ ಮೋದಿ ಏನು ಮಾಡ್ತಾಯಿದ್ದಾರೆ, ಅವ್ರು ಮಾಡಬೇಕಾದ ಕೆಲಸ ಯಾವಾಗ ಪ್ರತಿಭಟನೆ ಆದಾಗ ಅದನ್ನು ಮುಂಜಾಗರೂಕತೆಯಿಂದ ಆಗಲಾರ್ದಂಗೆ ಒದ್ದು ಒಳಗಡೆ ಹಾಕಬೇಕಾದ ಕೆಲಸ. ಈಗ ಕಲ್ಯಾಣ್ ಸಿಂಗ್ ಮುಖ್ಯಮಂತ್ರಿ ಇದ್ದಾಗ ಬಾಬರಿ ಮಸೀದಿ ಕೆಡವಲಾಯಿತು. ಏನು ಮಾಡಿದರು ಅವನಿಗೆ? ಕಲ್ಯಾಣ್ ಸಿಂಗ್ ಅವ್ರ ಪಾಪ ಭಾಳ ದೊಡ್ಡ ಕೆಲಸ ಮಾಡಿದರು. ನರಸಿಂಹರಾವ್ ಕೇಳಿದರು ಅವ್ರಿಗೆ, ಪ್ರಧಾನಮಂತ್ರಿ ನೋಡಿ, ನಿಮ್ಮ ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡರ್ ಹಾಳಾಗ್ತಾ ಇದೆ, ಕಾರ ಸೇವಕರು ಬರ್ತಾರೆ, ಬಾಬರಿ ಮಸೀದಿ ಕೆಡವುತ್ತಾರೆ ಅಂತ ಸುದ್ದಿ ಇದೆ, ಜೈ ಶ್ರೀರಾಮ್ ಅನ್ಕೊಂಡು ಬಂದುಬಿಡ್ತಾರೆ, ಹುಷಾರಾಗಿರೋ ಅಂತ. ನಾನು ಸೈನ್ಯವನ್ನು ಕಳಿಸ್ತೇನೆ ನಿನಗೆ. ಸರ್ಕಾರದ ಅನುಮತಿ ಇಲ್ಲದೆ ಕೇಂದ್ರ ಹಾಗೆ ಸೈನ್ಯವನ್ನು ಕಳಿಸೋ ಹಾಗಿಲ್ಲ. ಅದಕ್ಕೆ
ಸರ್ಕಾರದ ಒಪ್ಪಿಗೆ ಬೇಕು. ಕಲ್ಯಾಣ್ ಸಿಂಗ್ ಹೇಳ್ತಾರೆ, ನನ್ನ ರಾಜ್ಯದ ಲಾ ಆ್ಯಂಡ್ ಆರ್ಡರ್ನ ಚೆನ್ನಾಗಿ ನೋಡ್ಕೋಬಲ್ಲೆ, ನೀವು ನಮಗೆ ಸೈನ್ಯ ತುಕಡಿಗಳನ್ನು ಕಳಿಸ್ಬೇಕಾದಾಗತ್ತಿಲ್ಲ, ಬೇಕಾದಾಗ ಹೇಳ್ತೀನಿ ಕಳಿಸಿ ಅಂತ. ಇವರು PV ನರಸಿಂಹರಾವ್ ಗೊತ್ತಾಯ್ತು 100% ದೊಡ್ಡದಾದಂಥ ಗಲಾಟೆ ಆಗತ್ತೆ ಇದು ಅಂತ. ಅವರು ದೇವ್ರ ಮುಂದೆ ಕೂತ್ಕೊಂಡ್ರು, ಆಂಧ್ರ ಸ್ಟೇಟಿನ ಬ್ರಾಹ್ಮಣ ದೇವ್ರ ಮುಂದೆ ಕೂತ್ಕೊಂಡು ಗೊತ್ತವ್ರಿಗೆ 100%. ಇಲ್ಲಿ ಗಲಾಟೆ ಶುರುವಾಯಿತು. ಇದು ಬಾಬರಿ ಮಸೀದಿ ಕೆಡವಿದರು. ಕಲ್ಯಾಣ್ ಸಿಂಗ್ ಸಂತೃಪ್ತ, ಕೋರ್ಟ್ ಕೇಸ್ ಆಯಿತು, ಎಲ್ಲ ಆಯಿತು, ನೀನು ಸರ್ಕಾರದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡುವಲ್ಲಿ ವಿಫಲನಾಗಿದೆಯಾ ಅಂತ ಜಡ್ಜ್ಮೆಂಟ್ ಬಂತು. ಒಂದು ದಿವಸ ಜೈಲಿಗೆ ಹಾಕಿದ್ರು, ಹೊರಗಡೆ ಬಂದ. ಆದರೆ ತನ್ನ ಕಾರ್ಯ ಸಾಧನೆ ಆಯಿತಾ? ನಾನು ಹೇಳ್ತಾ ಇರೋದು, ಸರ್ಕಾರ ಮನಸ್ಸು ಮಾಡಿದರೆ, ನಾನು ಹೇಳಿದೆ, ಸರ್ಕಾರಕ್ಕೆ ಮಾತ್ರ ವೈಲೆನ್ಸ್ ಮಾಡಲಿಕ್ಕೆ ಅಧಿಕಾರ ಇರೋದು. ಯಾವ ಕಾರಣಕ್ಕೆ? ವೈಲೆನ್ಸ್ ಆಗುವುದನ್ನು ತಡೆಯಲಿಕ್ಕೆ, ದೊಡ್ಡ ಮಟ್ಟದ ವೈಲೆನ್ಸ್ ಮಾಡಲಿಕ್ಕೆ. ಈಗ ಉದಾಹರಣೆಗೆ, ಈಗ ಜಂತರ್ ಮಂತರ್ ನಾನು ನಿಮ್ಗೆ ಅನುಮತಿ ಕೊಡೋದಿಲ್ಲ ಅಂತ ನಿರಾಕರಣೆ ಮಾಡಿದ್ರು ಅಮಿತ್ ಶಾ ಅವರು. ಸರ್ಕಾರ ನಿರಾಕರಣೆ ಮಾಡುತ್ತೆ. ದಿಲ್ಲಿ ಸರ್ಕಾರ, ನಾವು ಕೊಡಲ್ಲಪ್ಪ, ಲಾ ಆ್ಯಂಡ್ ಆರ್ಡರ್ ಹಾಳಾಗುತ್ತೆ, ನೀನು ಯಾವುದೋ ದೇಶದಿಂದ ಬಂದು ಇಲ್ಲಿ ಗಲಾಟೆ ಮಾಡ್ತೀನಿ ಅಂತ ಮಾಡ್ತೀಯ ನೀನು. ಸರ್ಕಾರ ನಿರಾಕರಣೆ ಮಾಡುತ್ತೆ. ನಿರಾಕರಣೆ ಮಾಡಿದ್ಕೊಳ್ಳಿ ಏನು ಮಾಡ್ತಾರೆ ಅವರು? ಒಂದು ಅರಾಜಕತೆ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. 144ನೇ ಕಲಂ ಇರೋದ್ರಿಂದ ಈಗ ಚೇಂಜ್ ಆಗಿದೆ, 163 ಆಗಿದೆ BNSS ಪ್ರಕಾರ. ನೀವು 5 ಜನಕ್ಕಿಂತ ಜಾಸ್ತಿ ಇರಬಾರ್ದು ಅಂತ ಇರೋದ್ರಿಂದ ನೀವು ಜನ ಸೇರಿದ್ರಿ, ನಿಷೇಧಿತ ಇದು ಅಂತೇಳಿ ಹೊಡೆದು ಓಡಿಸ್ಬೋದು. ಓಡಲಿಲ್ಲ, ಗಲಾಟೆ ಮಾಡಿದ್ರು ಅಂತ ತಿಳ್ಕೊಳ್ಳಿ, ಅಥವಾ ಕೋರ್ಟ್ಗೆ ಹೋದ್ರು ಅಂತ ತಿಳ್ಕೊಳ್ಳಿ. ಕೋರ್ಟ್ ಹೇಳುತ್ತೆ ಇವ್ರಿಗೆ ಅನುಮತಿಯನ್ನು ಕೊಡಿ, ಪ್ರತಿಭಟನೆ ಮಾಡೋದು ಅವ್ರ ಹಕ್ಕು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಈ ದೇಶದಲ್ಲಿ, ಎಲ್ರಿಗೂ ಹಕ್ಕಿದೆ. ಸರ್ಕಾರ ಹೇಳುತ್ತೆ ಮಾಡು ಅಂತ, ಸರ್ಕಾರ ಈ ಷರತ್ತನ್ನು ಹಾಕತ್ತೆ. ನಾಳೆ ಸರ್ಕಾರಕ್ಕೆ ಕೇಳ್ಬೋದು, ಆವಾಗ 4 ಜನ ಕೇಸ್ ಹಾಕಬೇಕು, ಈ ರೀತಿ ದಿಲ್ಲಿಯಲ್ಲಿ ಗಲಾಟೆ ಆಗ್ತಾ ಇದೆ, ಇದನ್ನು ತಡೆ ಹಿಡಿಬೇಕಾದಂಥ ನಿರ್ದೇಶನವನ್ನು ಸರ್ಕಾರಕ್ಕೆ ಕೊಡಿ ಅಂತ. ಸರ್ಕಾರ ಜಾಡಿಸುವುದು ಮತ್ತು ಒಳ ಕಳಿಸುತ್ತೆ. ಇದು ಕಾಮನ್ ಸೆನ್ಸ್. ಇದು ಅಮಿತ್ ಶಾ ನರೇಂದ್ರ ಮೋದಿ ಗೊತ್ತಿಲ್ವಾ? ಗೊತ್ತಿದೆ. ಹಾಗಂತ ಅವರಿಂದ ತಪ್ಪು ಆಗಬಾರ್ದು ಅಂತ ಏನಾರ ಇದೆಯಾ? ಮನುಷ್ಯರು ತಾನೇ ಅವರು, ಮನುಷ್ಯ ಸಹಜ ಇವೆಲ್ಲ. ಕೃಷ್ಣ ಪರಮಾತ್ಮನೇ ಹುಟ್ಟಿಂಗ್ ಮಾಡಿದರೆ ಅದು ಮಾತು ಬೇರೆ ಅಪ್ಪ. ಈಗ ನಾವು ರಾಜಕಾರಣಿಯಾಗಿ ಬಂದಾಗ, ರಾಜಕಾರಣ ಮಾಡ್ತಾ ಇರುವ ಸಂದರ್ಭದಲ್ಲಿ ಎಡವಟ್ಟುಗಳಾಗೋದು ಎಲ್ಲ ಸಹಜ. ಆದರೆ ಅದರ ರೆಪರ್ಕೇಷನ್ ಏನು ಅಂದರೆ, ಎಥನಾಲ್ 20 ಬರುತ್ತೆ. ಈಗ ಅದಾದಮೇಲೆ ಇನ್ನೊಂದು ಬರುತ್ತೆ ನೋಡಿ, ಮಜಾ ನೋಡಿಲಿ. ನಿತಿನ್ ಗಡ್ಕರಿ ರಾಜೀನಾಮೆ ಕೊಡ್ಬೇಕು. ಏನು ಪೆಟ್ರೋಲಿಯಂ ಖಾತೆ ಸಚಿವನ ಅವನು, ಭೂ ಸಾರಿಗೆ ಸಚಿವರಿಗೆ ಅವ್ರನ್ನ ಇಟ್ಕೊಂಡು ಈಗ ಹೋರಾಟ ಮಾಡ್ತಾರೆ. ಈ ದೇಶದಲ್ಲಿ ಏನೇನು ನೋಡಬೇಕು, ಏನೇನು ನಾನು ಮಾತಾಡಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಸ್ನೇಹಿತರಿಗೆ ಹೇಳ್ತಾ ಇದ್ದೆ, ಈ ವಿಷಯದ ಬಗ್ಗೆ ಮಾತಾಡಿ ಕೊನೆಗೆ ಹೆಂಗೆ ಅನ್ಸುತ್ತೆ ಅಂದರೆ, ಅವರ್ಷನ್ ಬಂದು ಬೇಡ ಬಿಡು ಸಂಸಾರ ಜೊತೆ ಆರಾಮಿರೋಣ, ಎಷ್ಟು ಅಂತ ಕಿರ್ಚಾಡೋದು ಅಂತ ಒಂದೊಂದು ಸಲ ಬೇಸರ ಆಗಿಬಿಡುತ್ತೆ. ಹೌದಲ್ವಾ ಹೇಳಿ? ನಮಸ್ಕಾರ.